ಅಸಿದಿದಂ ತಮೋಭೂತಮಪ್ರಜ್ಞಾತಮಲಕ್ಷಣಂ. ಪ್ರಳಯ ಕಾಲದಲ್ಲಿ ವಿಶ್ವವೆಲ್ಲವೂ ಬ್ರಹ್ಮದಲ್ಲಿ ಲೀನವಾಗಿತ್ತು. ಭೂಮಿ ಸಂಪೂರ್ಣವಾಗಿ ಜಲಮಯವಾಗಿತ್ತು. ಅದು ಲಕ್ಷಣರಹಿತ. ಅದು ಊಹೆಗೆ ನಿಲುಕದಂಥದ್ದು. ಅದು ಶಬ್ದರಹಿತ, ಕತ್ತಲೆ ಆವರಿತ ನಿದ್ರೆಯಂತೆ ಕಂಡಿತು. ಆಪೋ ನಾರಾ ಇತಿ ಪ್ರೋಕ್ತ. ಆ ಅನಂತ ಜಲರಾಶಿಯ ಮಧ್ಯೆ ಕಮಲದ ಹಾಳೆಯ ಮೇಲೆ ಯುಗಸಹಸ್ರಗಳ ಕಾಲ ಶಾಂತ ನಿದ್ರೆಯಲ್ಲಿ ತೇಲುತ್ತಿದ್ದನು ಶ್ರೀಮನ್ನಾರಾಯಣ. ಸೃಷ್ಟಿ ಪುನರುತ್ಪತ್ತಿ ಮಾಡಲು ಸಂಕಲ್ಪಿಸಿದ ನಾರಾಯಣನು ಸಹಸ್ರ ಸೂರ್ಯರ ತೇಜಸ್ಸನ್ನು ಹೊತ್ತುಕೊಂಡ ವರಾಹ ರೂಪವನ್ನು ಧರಿಸಿದನು. ಅವನ ವಿಗ್ರಹ ಪರ್ವತದಂಥ ಮಹಾಶಕ್ತಿಶಾಲಿ. ಜಲರಾಶಿಯೊಳಗೆ ಪ್ರವೇಶಿಸಿ ಭೂರ್ಭುವಸ್ವರ ಲೋಕಗಳನ್ನು ಪ್ರತ್ಯೇಕಿಸಿದನು. ತತಃ ಸ್ವಯಂಭೂರ್ಭಗವಾನ್ ಅವ್ಯಕ್ತೋ ವ್ಯಂಜಯನ್ನಿದಂ. ನಾರಾಯಣನ ನಾಭಿಯ ಕಮಲದಿಂದ ಚತುರ್ಮುಖ ಹಿರಣ್ಯಗರ್ಭ ಬ್ರಹ್ಮನು ಪ್ರತ್ಯಕ್ಷನಾದನು. ಅವನೇ ಸೃಷ್ಟಿ ಕಾರ್ಯಕ್ಕೆ ನಾಂದಿ ಹಾಡಿದನು. ಮರೀಚ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕೃತ, ಪ್ರಚೇತನ, ವಸಿಷ್ಠ, ಭೃಗು ಮತ್ತು ನಾರದ ಇವರೇ ಬ್ರಹ್ಮಪುತ್ರರು, ನವಬ್ರಹ್ಮರು, ಪ್ರಜಾಪತಿಗಳು, ಬ್ರಹ್ಮಸ್ವರೂಪಿ ದೇವಋಷಿಗಳು. ಈ ಮಹರ್ಷಿಗಳಿಂದಲೇ ದೇವತೆಗಳು, ದೇವಲೋಕಗಳು, ಯಕ್ಷರು, ರಾಕ್ಷಸರು, ಗಂಧರ್ವರು, ಅಪ್ಸರೆಯರು, ಪಶುಪಕ್ಷಿಗಳು, ಮತ್ಸ್ಯ ನೀರಜಾತಿಗಳು, ವೃಕ್ಷಗಳು, ಔಷಧಿಗಳು, ನಕ್ಷತ್ರ ಜ್ಯೋತಿರ್ಮಂಡಲಗಳು ಎಲ್ಲವೂ ಪ್ರತ್ಯಕ್ಷವಾಯಿತು. ಸ್ಥಾವರ ಜಂಗಮಾತ್ಮಕ ಪ್ರಪಂಚವನ್ನು ಅವರ ಸಂತತಿಗಳು ರೂಪಿಸಿದವು. ಇದೇ ಆ ಭೃಗುವಂಶದ ದಿವ್ಯೋತ್ಪತ್ತಿ. ಆದರೆ ಈ ಮಹಾವಂಶದ ಮಹಿಮೆಯನ್ನು ಇನ್ನಷ್ಟು ತಿಳಿಯಲು ಮುಂದಿನ ಭಾಗದಲ್ಲಿ ನೋಡೋಣ.